ಜ್ಞಾನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ರಮ್ಯಾ. ಪ್ರಿಯ ಕೇಳುಗರೆ, ಜಲಜೀವನ್ ಮಿಷನ್ ಈ ಯೋಜನೆಯ ಬಗ್ಗೆ ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗ ಮೈಸೂರಿನ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆದ ಶ್ರೀಯುತ MA ಅರ್ಷದ್ ಪಾಷಾ ಅವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಮಸ್ತೆ ಸರ್, ಮೈಸೂರು ತಾಲೂಕಿನಲ್ಲಿ ಜಲಜೀವನ್ ಮಿಷನ್ ಯೋಜನೆ ಯಾವ ಹಂತದಲ್ಲಿದೆ ಸರ್? ಮೇಡಮ್, ಪ್ರಾರಂಭದಲ್ಲಿ ಈ ಜಲಜೀವನ್ ಮಿಷನ್ ಅನ್ನತಕ್ಕಂಥ ಒಂದು ಜಲಜೀವನ ಮಿಷನ್ ಅನ್ನೋತಕ್ಕಂಥ ಒಂದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಬಗ್ಗೆ ಜನರಲ್ಲಿ ಅಷ್ಟೊಂದು ಕಾಳಜಿ ಇರಲಿಲ್ಲ ಮೇಡಮ್. ಇದು ಒಂದು ಮಾಮೂಲಿ ಯೋಜನೆ ಅಂತ ಅಂದ್ಕೊಂಡು ಜನರು ಬಹಳ ತಾತ್ಸಾರದ ಭಾವನೆ ಇತ್ತು. ತದನಂತರ ದಿನಗಳಲ್ಲಿ ನಾವು ಪ್ರತಿ ಗ್ರಾಮಗಳಲ್ಲಿ ಈ ಯೋಜನೆಯನ್ನು ಅನುಷ್ಠಾನ ಮಾಡಿ ಜನರ ಮನೆಗಳಿಗೆ ನೀರನ್ನು ಸಮರ್ಪಕವಾಗಿ ತಲುಪಿಸೋಂಥ ವ್ಯವಸ್ಥೆ ಮಾಡಿದ ಮೇಲೆ ಜನರಿಗೆ ಗೊತ್ತಾಯಿತು, ಇದು ಬೇರೆ ಯೋಜನೆ ಥರ ಅಲ್ಲ, ಈ ಯೋಜನೆಯಿಂದ ನಮ್ಮ ಗ್ರಾಮಗಳಿಗೆ ಬಹಳ ಅನುಕೂಲ ಆಗುತ್ತೆ. ಗ್ರಾಮದ ಕೊನೆ ಬೀದಿಯ ಕಟ್ಟ ಕಡೆಯ ಮನೆಗೂ ಸಹ ಅದೇ ಪ್ರೆಷರಲ್ಲಿ, ಏನು ಸ್ಟಾರ್ಟಿಂಗಲ್ಲಿ ಏನು ಪ್ರೆಷರ್ ಇರ್ತದೆ ಅಷ್ಟೇ ಪ್ರೆಷರಲ್ಲಿ ನಾವೇನು ನೀರನ್ನು ಸಪ್ಲೈ ಮಾಡಬೇಕು ಅಂದ್ಕೊಂಡಿರ್ತೀವಿ ಆ ನಿಗದಿತ ಟೈಮಲ್ಲಿ, ಆ ಒಂದು ಕಾಲದ ಮಿತಿಯಲ್ಲಿ ಅಷ್ಟು ನೀರನ್ನು ಸಪ್ಲೈ ಮಾಡ್ತೀವಿ ಅನ್ನೋವಂಥ ಒಂದು ಅರಿವು ಅವ್ರಿಗೆ ಬಂದ ಮೇಲೆ ಎಲ್ಲ ಗ್ರಾಮದ ಜನರು ತಾವೇ ಮುಂದೆ ಬಂದು ನಮ್ಮ ಗ್ರಾಮಕ್ಕೂ ಈ ಯೋಜನೆನ ಮಾಡಿ ಅನುಷ್ಠಾನ ಮಾಡಿ ಅಂತ ಅಂದ್ಬಿಟ್ಟು ಈಗ ಎಲ್ಲರೂ ಮುಂದೆ ಬರ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ತಾಲೂಕಲ್ಲಿ ಆನಂದೂರು ಪಂಚಾಯತಿ ಅಂತ ಒಂದು ಗ್ರಾಮ ಪಂಚಾಯತಿ ಇದೆ. ಆ ಪಂಚಾಯತಿಲಿ ಸ್ಟಾರ್ಟಿಂಗಲ್ಲಿ 4 ಗ್ರಾಮಗಳದವರು ನಮಗೆ ಈ ಯೋಜನೆ ಬೇಡ ಅಂತ ಹೇಳಿ ಅವರು ರಿಜೆಕ್ಟ್ ಮಾಡಿದರು. ನಮಗೆ ಬೇಡ ಈ ಯೋಜನೆ, ಇದರಿಂದ ನಮ್ಮ ಗ್ರಾಮಗಳಲ್ಲಿ ಈಗಾಗಲೇ ಮಾಡಿರ್ತಕ್ಕಂಥ ಕಾಂಕ್ರೀಟ್ ರಸ್ತೆ ಇರ್ಬೋದು ಅಥವಾ ಡಾಂಬರ್ ರಸ್ತೆ ಇರ್ಬೋದು, ಇದನ್ನೆಲ್ಲ ನೀವು ಹಾಳು ಮಾಡ್ಬಿಡ್ತೀರಾ, ಮತ್ತು ಹಿಂದೆ ಇದ್ದಂಥ ಸ್ಥಿತಿಗೆ ತರೋಕ್ಕಾಗೋದಿಲ್ಲ. ನಾವು ಪುನಃ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳ ಹತ್ರ ಹೋಗಿ ಬೇಡ್ಕೊಂಡು ಪುನಃ ರಸ್ತೆಗಳನ್ನ ಸರಿಪಡಿಸೋದಕ್ಕಾಗೋದಿಲ್ಲ. ಹಾಗಾಗಿ ಈ ಯೋಜನೆ ಬೇಡ, ನಮಗೆ ಏನೋ ನೀರು ಬರ್ತಾ ಇದೆ, ಹೇಗೋ ನಾವು ಮ್ಯಾನೇಜ್ ಮಾಡ್ಕೊಳ್ತೀವಿ ಅಂದ್ಕೊಂಡು ಅವರು ಬೇಡ ಅಂತ ಅಂದಿದ್ರು. ಈಗ ಅಕ್ಕಪಕ್ಕದ ಗ್ರಾಮಗಳೆಲ್ಲ ನಾವು ಅನುಷ್ಠಾನ ಮಾಡಿದ ಮೇಲೆ ಸಮರ್ಪಕವಾಗಿ ನೀರು ಕೊಡ್ತಾ ಇದ್ದೀವಿ, ಈ ಯೋಜನೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ ಈಗ ಅವರು ಕೂಡ ಈ 4 ಗ್ರಾಮದವರು ಬೇಡ ಅಂದಿದ್ದವರು ಈಗ ಬಂದು ನಮಗೆ ಈ ಕೆಲಸನ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಮುಂದೆ ಬಂದಿದ್ದಾರೆ ಮೇಡಮ್. ಹಾಗಾಗಿ ಕಂಪ್ಯಾರಿಟಿವ್ಲಿ ರಾಜ್ಯದಲ್ಲಿ ನಮ್ಮ ಮೈಸೂರು ಜಿಲ್ಲೆ ನನಗನ್ಸುತ್ತೆ ಪ್ರಥಮ ಸ್ಥಾನದಲ್ಲಿದೆ ಅಂತ ಅಂದ್ಕೊಂಡಿದ್ದೀನಿ. ಆ ನಿಟ್ಟಿನಲ್ಲಿ ಜೊತೆಗೆ ನಮ್ಮ ಎಲ್ಲ ಅಧಿಕಾರಿಗಳು, ಪ್ರಮುಖವಾಗಿ ನಮ್ಮ CO ಮೇಡಮ್ ಗಾಯತ್ರಿ ಮೇಡಮ್ಮು ಹಾಗೂ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಂಜಿತ್ ಸರ್ ಅವರು ಬಹಳ ನಮ್ಮ ಜೂನಿಯರ್ ಆಫೀಸರ್ಗಳಿಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಸಬಾರ್ಡಿನೇಟ್ಸ್, ನಮ್ಮ ಜೂನಿಯರ್ ಆಫೀಸರ್ಸ್ ಏನಿದ್ದಾರೆ ಎಲ್ಲರೂ ಯುವಕರಿದ್ದಾರೆ, ಯುವತಿಯರಿದ್ದಾರೆ, ತುಂಬ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆ ಕೆಲಸ ಆಗ್ತಾ ಇದೆ ಮೇಡಮ್ ಅಂತ ಇಷ್ಟು ಹೇಳಿದಾಗ ನಾನು ಬಯಸ್ತೀನಿ. ಸರ್, ಜಲಜೀವನ್ ಮಿಷನ್ ಯೋಜನೆನೇ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ನೀರಿನ ಸಮಸ್ಯೆನ ಬಗೆಹರಿಸಬೇಕು ಅಂತ. ಹೌದು. ಓಕೆ, ಅದರಲ್ಲಿ ಸರ್ಕಾರ ಯಾವ ನಿಟ್ಟಿನಲ್ಲಿ ನಡೀತಾ ಇದೆ ಸರ್ ಇವಾಗ ಪ್ರಸ್ತುತ ದಿನಗಳಲ್ಲಿ? ಮೇಡಮ್, ಈ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಆಗಿತ್ತು. ಇದರಲ್ಲಿ ಪ್ರತಿ ಮನೆಗೂ ಹರ್ ಘರ್ ಜಲ್ ಅಂದರೆ ಮನೆಗೆ ಗಂಗೆ. ಈಗ ನೋಡಿ ಮೇಡಮ್, ನಾವು ಮುಂಚೆಯಿಂದನೂ ಆದಿಯಿಂದನೂ ನಮ್ಮ ಒಂದು ಹಿಂದೂ ಸಮಾಜದಲ್ಲಿ ಗಂಗೆ ಅಂತ ಅಂದರೆ ಪವಿತ್ರವಾದದ್ದು. ಗಂಗೆಯನ್ನು ನಾವು ಪೂಜೆ ಮಾಡ್ತೀವಿ, ಇವತ್ತು ಮಾಡ್ತೀವಿ ನಾವು. ಹಾಗಾಗಿ ಇದನ್ನು ಸದ್ಬಳಕೆ ಮಾಡ್ಕೋಬೇಕು, ದುರುಪಯೋಗ ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಕನಿಷ್ಠ 55 ಲೀಟ್ರ್ ಪ್ರತಿದಿನಕ್ಕೆ ಕನಿಷ್ಠ ಅಷ್ಟು ನೀರನ್ನು ಕೊಡಬೇಕು ಅಂತಂದ್ಬಿಟ್ಟು ಕೇಂದ್ರ ಸರ್ಕಾರ ಈ ಕಾರ್ಯರೂಪಕ್ಕೆ ತರಬೇಕು ಅಂತಂದ್ಬಿಟ್ಟು ಗುರಿ ಹಾಕ್ಕೊಂಡಿತ್ತು. ಅದರಂತೆ ಕೇಂದ್ರ ಸರ್ಕಾರ 50%, ರಾಜ್ಯ ಸರ್ಕಾರ 50% ನೀಡೋ ಮೂಲಕ ನಮ್ಮ ರಾಜ್ಯದಲ್ಲಿ ಮಾಡಬೇಕು, 2024 ಪೂರ್ಣಗೊಳಿಸಬೇಕು ಅಂತಂದ್ಬಿಟ್ಟು ಒಂದು ಯೋಜನೆ ಇತ್ತು. ಆದರೆ ಕೆಲವೊಂದು ಕಾರಣಗಳಿಂದ ಇನ್ನೂ ಪೂರ್ಣ ಮಾಡೋಕ್ಕಾಗಿಲ್ಲ ಮೇಡಮ್. ಇನ್ನೊಂದು 3-4 ತಿಂಗಳು ಅಥವಾ ಮ್ಯಾಕ್ಸಿಮಮ್ ಇನ್ನೊಂದು 6 ತಿಂಗಳಲ್ಲಿ ಸಂಪೂರ್ಣವಾಗಿ ನಾವು ಅನುಷ್ಠಾನ ಮಾಡಿ ನಮ್ಮ ತಾಲೂಕಿನ ಎಲ್ಲ ಗ್ರಾಮದ ಎಲ್ಲ ಜನರಿಗೂ ಏನು ಸರ್ಕಾರ ಪ್ರತಿಯೊಬ್ಬರಿಗೂ ನೀರು ಕೊಡಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿತ್ತು 5 ಲೀಟರ್ನ, ಅಷ್ಟು ನೀರನ್ನು ಕೊಡೋದಕ್ಕೆ ನಾವು ಒಂದು ಸಮರ್ಪಕವಾದ ಕೆಲಸನ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ ಸರ್, ತುಂಬ ಜನಕ್ಕೆ ಜಲ್ ಜೀವನ್ ಮಿಷನ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಸರ್. ಅಂಥವ್ರಿಗೆ ನೀವು ಏನು ಹೇಳ್ತೀರಾ ಸರ್? ಮೇಡಮ್, ಅದಕ್ಕೆ ನಾವು ಈಗಾಗಲೇ IEC ಮತ್ತು HRD ಅಂತಂದ್ಬಿಟ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಮೇಡಮ್. ಈ IEC ಅಂತಂದರೆ ಇನ್ಫಾರ್ಮೇಷನ್ ಎಜುಕೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಅಂತಂದ್ಬಿಟ್ಟು ಇದನ್ನು ನಾವು ಪ್ರತಿ ಗ್ರಾಮದಲ್ಲಿ ಗೋಡೆ ಬರಹಗಳ ಮೂಲಕ ಮತ್ತು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ನಮ್ಮ IEC ಮುಖಾಂತರ ಒಂದಷ್ಟು ಔಟ್ಸೋರ್ಸ್ ರಿಸೋರ್ಸ್ ಪರ್ಸನ್ಸ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಸ್ಥಳೀಯ ಆಡಳಿತಕ್ಕೆ ನಮ್ಮ ಏನು ಜಿಲ್ಲಾ ಆಡಳಿತ ಇದೆ ನಮಗೆ ಒಂದು ಅಧಿಕಾರನ ಕೊಟ್ಟಿದೆ ಮೇಡಮ್. ಆ ಮುಖಾಂತರ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಪ್ರತಿ ಶಾಲೆಯಲ್ಲಿ ಅಲ್ಲಿರ್ತಕ್ಕಂಥ ಶಾಲೆಯ ಟೀಚರ್ಗಳಿಗೆ
ಶಾಲಾ ಮಕ್ಕಳಿಗೆ, ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಟೀಚರ್ಗಳಿಗೆ ಮತ್ತು ನಮ್ಮ ನೀರು ಗಂಟೆಗಳಿಗೆ, ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಹಾಗೂ ಬಿಲ್ ಕಲೆಕ್ಟರ್ಗಳಿಗೆ ಪ್ರತಿಯೊಬ್ಬರಿಗೂ ಅಲ್ಲಿ ಒಂದು ಬೀದಿ ನಾಟಕಗಳು ಮಾಡೋ ಮುಖಾಂತರ, ಗೋಡೆ ಬರಹ ಮಾಡೋ ಮುಖಾಂತರ, ಮಕ್ಕಳಿಗೆ ಚಿತ್ರ ಕಲೆ ಪ್ರಬಂಧ ಬರೆಯೋ ಮುಖಾಂತರ ಇದ್ರ ಬಗ್ಗೆ ನಾವು ಅರಿವನ್ನು ಮೂಡಿಸಿ ಒಂದು ಯೋಜನೆನ ಹೇಗೆ ಎಫೆಕ್ಟಿವ್ ಆಗಿ ನಾವು ಅನುಷ್ಠಾನ ಮಾಡ್ಬೋದು, ಮಾಡಿದ ಮೇಲೆ ಹೇಗೆ ಅದನ್ನು ಸದ್ಬಳಕೆ ಮಾಡ್ಕೋಬೋದು ಅನ್ನೋ ಬಗ್ಗೆ ನಾವು ಅರಿವನ್ನು ಮೂಡಿಸ್ತಾ ಇದ್ದೀವಿ ಮೇಡಮ್. ಹಾಗಾಗಿ ಇನ್ನು ಮುಂದಕ್ಕೆ ಜನರಲ್ಲಿ ಆ ಥರ ತಾತ್ಸಾರ ಭಾವನೆ ಬರಲ್ಲ ಅಂತ ನನ್ನ ಒಂದು ಅನಿಸಿಕೆ ಮೇಡಮ್. ಸರ್, ನಮ್ಮ ಮೈಸೂರು ತಾಲೂಕಲ್ಲಿ ಒಟ್ಟು ಎಷ್ಟು ಗ್ರಾಮಗಳನ್ನ ನೀವು ಇವಾಗ ಈ ಒಂದು ಯೋಜನೆ ಅಡಿ ಕವರ್ ಮಾಡಿದ್ದೀರಾ ಸರ್? ಮೇಡಮ್, ನಮ್ಮ ಮೈಸೂರು ತಾಲೂಕಿನಲ್ಲಿ ಈಗ ಪಟ್ಟಣ ಪಂಚಾಯತಿಗಳು ಮತ್ತು ನಗರಸಭೆಗಳು ಆದಮೇಲೆ 2021ರಲ್ಲಿ ಪಟ್ಟಣ ಪಂಚಾಯತಿ ನಗರಸಭೆಗಳು ಆಗಿ ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಅದಾಗಿ ಈಗ 27 ಗ್ರಾಮ ಪಂಚಾಯತಿಗಳು ಉಳ್ಕೊಂಡಿದೆ. ಅದರಲ್ಲಿ 113 ಗ್ರಾಮಗಳಿವೆ. 113 ಗ್ರಾಮಗಳಲ್ಲಿ 175 ವಸತಿ ಪ್ರದೇಶಗಳಿವೆ ಮೇಡಮ್. ಈ ಗ್ರಾಮನೇ ಬೇರೆ ಆಗುತ್ತೆ, ವಸತಿ ಪ್ರದೇಶನೇ ಬೇರೆ ಆಗುತ್ತೆ. ಒಂದು ಗ್ರಾಮದಲ್ಲಿ 2-3 ವಸತಿ ಪ್ರದೇಶಗಳು ಬರ್ತವೆ. ಕೆಲವೊಂದು ಗ್ರಾಮಗಳಲ್ಲಿ ಒಂದೇ ವಸತಿ ಪ್ರದೇಶ ಇರ್ತದೆ. ಅದಕ್ಕೆ ನಾವು ಹ್ಯಾಬಿಟೇಷನ್ ಅಂತ ಹೇಳ್ತೀವಿ. ಇದರಲ್ಲಿ 175 ಹ್ಯಾಬಿಟೇಷನ್ಗಳಲ್ಲಿ ನಾವು 171 ವಸತಿ ಪ್ರದೇಶಗಳಿಗೆ ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ ಮೇಡಮ್. ಈ 4 ನಾನು ಆಗಲೇ ಹೇಳಿದೆ, ನನ್ನ ಕಾರ್ಯಕ್ರಮ ಪ್ರಾರಂಭವಾಗೋಕ್ಕಿಂತ ಮುಂಚೆನೇ ನಾನು ಹೇಳಿದ್ದೆ, ಆಂಧ್ರ ಪಂಚಾಯತಿಯ 4 ಗ್ರಾಮಗಳು ಮಾಡಿಲ್ಲ ಅಂತ. ಅದನ್ನು ಇವಾಗ ನಾವು ಅದನ್ನು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ. ಇನ್ನು ಉಳಿದಂಥ 171 ಗ್ರಾಮಗಳಲ್ಲೂ ಇದು ಯೋಜನೆ ಎಫೆಕ್ಟಿವ್ ಆಗಿ ಆಗ್ತಾ ಇದೆ, ಅನುಷ್ಠಾನ ಆಗ್ತಾ ಇದೆ. ಈ ಪೈಕಿ 123 ವಸತಿ ಯೋಜನೆಗಳಲ್ಲಿ ಕಾಮಗಾರಿ ಮುಗಿದಿದೆ. 43 ವಸತಿ ಪ್ರದೇಶಗಳಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ ಮೇಡಮ್. ಒಂದು 3 ಕಡೆ ಸ್ವಲ್ಪ ಜನರದು ಇಶ್ಯೂ ಇತ್ತು, ಸಣ್ಣ ಪುಟ್ಟ ಇಶ್ಯೂ ಇತ್ತು. ಅದೇನು ದೊಡ್ಡ ಇಶ್ಯೂ ಅಲ್ಲ. ಅಂದರೆ ಅವ್ರದ್ದು ರಿಕ್ವೈರ್ಮೆಂಟ್ ಏನಿತ್ತು, ನಮಗೆ ನೀವು ಅಂದಾಜು ಪಟ್ಟಿಯಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಒಂದು ಮೇಲ್ತೊಟ್ಟಿ ಏನಿದೆ ಅದು ಸಾಕಾಗಲ್ಲ, ನಮಗೆ ಇನ್ನೂ ದೊಡ್ಡದು ಬೇಕು, ಜಾಸ್ತಿ ಶೇಖರಣಾ ಸಾಮರ್ಥ್ಯದ ಬೇಕು, ಮತ್ತು ಇದು ಏನು ಪಂಪಿಂಗ್ ಮೆಷಿನರೀಸು ಮತ್ತು ನಮ್ಮ ಬೋರ್ವೆಲ್ಸ್ ಇರ್ತದಲ್ಲ, ನಾವೇನು ಸೋರ್ಸು ಜಲಮೂಲ ಅಂತ ಮಾಡಿರ್ತೀವಿ, ಅದು ಜಲಮೂಲ ಇನ್ನೊಂದು ಅಡಿಷ್ನಲ್ ಬೇಕು. ಅದನ್ನ ಮಾಡಿಕೊಟ್ರೆ ಮಾತ್ರ ನಾವು ಈ ಯೋಜನೆಯನ್ನು ಅನುಷ್ಠಾನ ಮಾಡಕ್ಕೆ ಬಿಡ್ತೀವಿ, ಇಲ್ಲಾಂದ್ರೆ ಮಾಡಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಒಂದು ಸಣ್ಣ ಪುಟ್ಟ ಒಂದು ಬೇಡಿಕೆ ಇತ್ತು. ಅದನ್ನೆಲ್ಲ ನಾವೀಗ ಮಾತುಕತೆ ಮೂಲಕ ಅದನ್ನ ಪರಿಹಾರ ಮಾಡಿದ್ದೀವಿ. ಅದನ್ನು ಕೂಡ ಇವಾಗ ನಾವು ಪ್ರಾರಂಭ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಮೇಡಮ್. ಸರ್, ಈ ಯೋಜನೆಗೆ ನಿಗದಿತ ಅವಧಿ ಅಂತ ಏನಾದರೂ ಇದೆಯಾ? ಖಂಡಿತವಾಗಿ ಮೇಡಮ್. ಯಾವುದೇ ಒಂದು ಯೋಜನೆಯನ್ನು ಮಾಡಬೇಕಾದ್ರೆ ಪ್ರತಿಯೊಂದು ಯೋಜನೆಗೂ ಸರ್ಕಾರ ಒಂದು ಕಾಲ ಮಿತಿ ಅನ್ನೋದನ್ನ ಒಂದು ಮಿತಿ ಹಾಕಿರುತ್ತೆ. ನಾವು ಪ್ರತಿ ಯೋಜನೆಗೂ 6 ತಿಂಗಳು ಸಮಯಾವಕಾಶನ ಕೊಟ್ಟಿರ್ತೀವಿ. 6 ತಿಂಗಳಲ್ಲೇ ಮುಗಿಸ್ಬೇಕು ಅಂತ ಇತ್ತು. ಆದರೆ ನಾನು ಆಗಲೇ ಹೇಳಿದಂತೆ ಈ ಗ್ರಾಮ ಮಟ್ಟದಲ್ಲಿ ನಮ್ಮ ಅನುಷ್ಠಾನದ ವ್ಯವಸ್ಥೆಯಲ್ಲಿ ಹಲವಾರು ತೊಡಕುಗಳು ಬರ್ತವೆ ಮೇಡಮ್. ಈ ಕೆಲವರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲ್ಲ, ಸೂಕ್ತವಾದ ಮಾಹಿತಿ ಇರಲ್ಲ. ಮಾಹಿತಿ ಕೊರತೆಯಿಂದಾಗಿ ಇವರು ಏನೋ ಮಾಡಿಬಿಡ್ತಾರೆ, ನಮ್ಮ ಇದನ್ನು ರಸ್ತೆಗಳನ್ನ ಹಾಳು ಮಾಡ್ತಾರೆ, ಅಥವಾ ಇರ್ತಕ್ಕಂಥ ಪೈಪ್ಲೈನ್ನ ಸುಮ್ಮನೆ ಕೆಡಿಸ್ತಾ ಇದ್ದಾರೆ, ಏನು ನಮ್ಗೆ ಅಗತ್ಯ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿಯ ಕೊರತೆಯಿಂದಾಗಿ ಅವ್ರು ಕೆಲವು ಕಡೆ ಮಾಡಕ್ಕೆ ಬಿಟ್ಟಿರಲ್ಲ. ಮತ್ತು ಕೆಲವು ಕಡೆ ಏನಾಗುತ್ತೆ, ನಮ್ಮದು ಮೈಸೂರು ಹತ್ತಿರ ಇರೋದ್ರಿಂದ ಈ ನಮ್ಮ ಭೂಮಿಯ ವ್ಯಾಲ್ಯೂ ಏನಿದೆ, ದರ ತುಂಬ ಜಾಸ್ತಿ ಇದೆ. ಹಾಗಾಗಿ ಈ ಮೇಲ್ತೊಟ್ಟಿ ಕಟ್ಟೋದಕ್ಕೆ ನಮಗೆ ನಿವೇಶನ ಬೇಕಾಗುತ್ತೆ ಮೇಡಮ್. ಕನಿಷ್ಠ 30 ಅಡಿ ನಿವೇಶನ ಬೇಕಾಗುತ್ತೆ. ಈ ನಿವೇಶನ ಕೆಲವು ಕಡೆ ಸರ್ಕಾರಿ ಜಾಗ ಇರೋದಿಲ್ಲ. ಸರ್ಕಾರಿ ಜಾಗ ಇದ್ದಲ್ಲಿ ನಾವು ಭಾಳ ಶೀಘ್ರವಾಗಿ ಕಾಮಗಾರಿಯನ್ನು ಕೈಗೊಳ್ಳಬಹುದು. ಸರ್ಕಾರಿ ಜಾಗ ಎಲ್ಲಿಲ್ಲ ಅಂತ ಕಡೆ ಯಾರು ದಾನಿಗಳು ಅಥವಾ ನಾವು ನಮ್ಮ ರೆವಿನ್ಯೂ ಇಲಾಖೆಗೆ ಬರೆದು ಅಥವಾ ಗ್ರಾಮ ಪಂಚಾಯತಿಗೆ ಬರೆದು ಅವ್ರ ಮುಖಾಂತರ ಸರ್ವೆ ಮಾಡಿಸಿ ಈ ಒಂದು ಸರ್ಕಾರಿ ಜಾಗನ ಗುರುತಿಸಿ ನಮ್ಮ ಇಲಾಖೆಯ ವಶಕ್ಕೆ ತಗೊಳ್ಳೋದ್ರಲ್ಲಿ ಸ್ವಲ್ಪ ಸಮಯಾವಕಾಶ ಬೇಕಾಗ್ತದೆ ಮೇಡಮ್. ಹಾಗಾಗಿ ಒಂದಷ್ಟು ಕಾಮಗಾರಿಗಳು ಸ್ವಲ್ಪ ನಿಧಾನ ಆಗಿದೆ ಮೇಡಮ್. ಸರ್, ಈ ಯೋಜನೆ ಜಾರಿಗೆ ತರಬೇಕಾದ್ರೆ ಜನಗಳ ಸಹಕಾರ ಎಷ್ಟು ಮುಖ್ಯ ಆಗುತ್ತೆ ಸರ್? ಮೇಡಮ್, ಯಾವುದೇ ಒಂದು ಯೋಜನೆ ಸಮರ್ಪಕವಾಗಿ ಮತ್ತು ಅತ್ಯಂತ ಎಫೆಕ್ಟಿವ್ ಆಗಿ ಕಾರ್ಯನಿರ್ವಹಿಸಬೇಕಾದ್ರೆ ಜನರ ಸಹಭಾಗಿತ್ವ ತುಂಬಾ ಮುಖ್ಯ ಮೇಡಮ್. ಜನರ ಸಹಭಾಗಿತ್ವ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ ಮೇಡಮ್. ಯಾವುದೇ ಕೆಲಸ ಮಾಡಬೇಕಾದ್ರೂ ಜನ ಸಹಕಾರ ಬೇಕೇ ಬೇಕು ಮೇಡಮ್. ಹಾಗಾಗಿ ನನ್ನ ಅನಿಸಿಕೆ, ಈಗ ನಮ್ಮ ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆಯಾದ್ಯಂತ ಜನರು ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ ಮೇಡಮ್. ಈಗ ಅಂತ ಏನು ತೊಂದರೆ ಇದೆ ಅಂತ ಅನಿಸ್ತಾ ಇಲ್ಲ. ಸರ್, ಈ ಯೋಜನೆ ಅನುಷ್ಠಾನಗೊಳ್ಬೇಕಾದ್ರೆ ನೀವು ಯಾವ ರೀತಿ ಸವಾಲುಗಳನ್ನ ಎದುರಿಸ್ತೀರಿ ಸರ್? ಮೇಡಮ್, ನಾನು ಪ್ರಾರಂಭದಲ್ಲಿ ಹೇಳಿದಂತೆ ಈ ಯೋಜನೆ ಪ್ರಾರಂಭದ ಹಂತದಲ್ಲಿ ಜನರಿಗೆ ಬಹಳಷ್ಟು ಒಂದು
ಮಾಹಿತಿ ಕೊರತೆ ಇತ್ತು ಮೇಡಮ್. ಹಾಗಾಗಿ ಅವರಿಗೆ ವಾಸ್ತವಾಂಶನ ಅವ್ರಿಗೆ ಅರಿವು ಮಾಡಿಸೋದಕ್ಕೆ ನಮಗೆ ಒಂದಷ್ಟು ಸಮಯಾವಕಾಶ ಬೇಕಾಯಿತು. ಅವ್ರು ಅಂದುಕೊಂಡ ಹಾಗೆ ಯಾವುದೇ ಒಂದು ನಾವು ಡ್ಯಾಮೇಜ್ ಮಾಡೋದಿಲ್ಲ, ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನು ನಾವು ಮೂಲಭೂತ ಸೌಕರ್ಯನ ಕೊಟ್ಟಿರ್ತೀವಿ ಹಳ್ಳಿಗಳಲ್ಲಿ, ಅವ್ರಿಗೆ ಈಗಾಗಲೇ ಒದಗಿಸಿರ್ತಕ್ಕಂಥ ಯಾವುದೇ ಮೂಲಭೂತ ಸೌಕರ್ಯ ನಾವು ಹಾಳು ಮಾಡೋದಿಲ್ಲ. ಈಗ ಉದಾಹರಣೆಗೆ ಕಾಂಕ್ರೀಟ್ ರಸ್ತೆಯನ್ನು ಕಟ್ ಮಾಡಿ ನಾವು ಪೈಪ್ಲೈನ್ ಅಳವಡಿಸಿದ ಮೇಲೆ ಅದನ್ನು ಪುನಃ ಕಾಂಕ್ರೀಟ್ನ ಆ ಜಾಗಕ್ಕೆ ಭರ್ತಿ ಮಾಡಿ ತುಂಬಿಸಿ ಮರುಪೂರ್ಣ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತಂದ್ಬಿಟ್ಟು ಮಂದಟ್ ಮಾಡೋದಕ್ಕೆ ಒಂದಷ್ಟು ಕಾಲಾವಕಾಶ ಬೇಕಾಯಿತು. ಅದೊಂದು ಸವಾಲಾಯಿತು ಮೇಡಮ್, ಜನರಿಗೆ ನಾವು ಮಂದಟ್ ಮಾಡುವಂಥದ್ದು. ಇನ್ನೊಂದು ಮೇಡಮ್ ಮೇಜರ್ ಸಮಸ್ಯೆ ಅಂತಂದರೆ ಜಲಮೂಲಗಳನ್ನು ಗುರುತಿಸೋದು ಮೇಡಮ್. ಜಲಮೂಲಗಳು ನಮಗೆ ಭೌಗೋಳಿಕವಾಗಿ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಒಂದೇ ಸಮಯ ಸಿಗಲ್ಲ ಮೇಡಮ್. ಕೆಲವು ಕಡೆ ಈಸಿಲಿ ಅವೈಲೇಬಲ್, ಭಾಳ ಈಸಿಯಾಗಿ ಸಿಗ್ತದೆ ನಮ್ಮ ಜಲಮೂಲ, ಕೆಲವು ಕಡೆ ಸಿಗಲ್ಲ. ಮತ್ತು ಕೆಲವು ಕಡೆ ಎಲ್ಲ ಗ್ರಾಮಗಳಿಗೂ ನಮಗೆ ಈ ಬಹುಗ್ರಾಮ ಕುಡಿಯೋ ನೀರು ಯೋಜನೆ ಅಂತ ಇದೆ ಮೇಡಮ್. ಅದು ಏನಾಗಿದೆ, ನಮ್ಮ ಇಲ್ಲಿ ಹಳೆ ಉಂಡವಾಡಿ ಅಂತಂದ್ಬಿಟ್ಟು ನಮ್ಮ KRS ಬ್ಯಾಕ್ ವಾಟರ್ ಇದೆ, ಕೃಷ್ಣರಾಜ ಸಾಗರ ಅಣೆಕಟ್ಟಿನ ಹಿಂಭಾಗದ ಹಿನ್ನೀರಿನ ಒಂದು ಜಾಗದಲ್ಲಿ ನಾವು ನೀರನ್ನು ಎತ್ತುವಳಿ ಮಾಡಿ ಅದನ್ನು ಶುದ್ಧೀಕರಿಸಿದ ನೀರನ್ನು ನಾವು ಒಂದು 76 ಗ್ರಾಮಗಳಿಗೆ ಸಪ್ಲೈ ಮಾಡ್ತಾ ಇದ್ದೀವಿ. ಅಂಥ ಕಡೆ ನಮಗೆ ಈ ಜಲಮೂಲದ ಸಮಸ್ಯೆ ಬರೋದಿಲ್ಲ. ಜಲಮೂಲನ ನಾವು ಗುರುತಿಸಬೇಕು ಅನ್ನೋವಂಥ ಒಂದು ಸಮಸ್ಯೆನೇ ಇರೋದಿಲ್ಲ. ಅಲ್ಲಿನ ನೀರನ್ನು ಎತ್ತುವಳಿ ಮಾಡಿ ನಾವು ಶುದ್ಧೀಕರಿಸಿ ನೇರವಾಗಿ ಟ್ಯಾಂಕ್ಗಳಿಗೆ ಸಪ್ಲೈ ಮಾಡ್ತಾ ಇದ್ದೀವಿ. ಇನ್ನು ಕೆಲವು ಕಡೆ ಈ MVS ನೀರು ಎಲ್ಲಿಗೆ ತಲುಪೋದಿಲ್ಲ, ಅಂಥ ಕಡೆ ನಾವು ಬೋರ್ವೆಲ್ಗಿನ್ನ ನಂಬ್ಕೋಬೇಕಾಗತ್ತೆ. ಈ ಬೋರ್ವೆಲ್ ನಂಬ್ಕೊಂಡು ನಾವು ಬೋರ್ವೆಲ್ನ ಕೊರೆಯೋಕ್ಕೆ ಹೋದಾಗ ನಾವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ನಾವೇನು ಈ ನೀರು ಇಷ್ಟು ನೀರು ನಿರ್ದಿಷ್ಟ ಪ್ರಮಾಣದ ನೀರು ಸಿಗುತ್ತೆ ಅಂತ ಅಂದ್ಕೊಂಡಿರ್ತೀವಿ, ಅಷ್ಟು ನೀರು ಸಿಗದೇ ಇದ್ದಾಗ ಅಲ್ಲಿರ್ತಕ್ಕಂಥ ಜನಸಂಖ್ಯೆಗೆ ನಾವು ಎಷ್ಟು ನೀರು ಕೊಡಬೇಕಾಗಿರ್ತದೋ ಅಷ್ಟು ನೀರು ಸಾಕಾಗಲ್ಲ ಮೇಡಮ್. ಅಂಥ ಸಮಯದಲ್ಲಿ ಸ್ವಲ್ಪ ಬಹಳಷ್ಟು ಕಷ್ಟ ಆಗಿದೆ. ಆವಾಗ ಒಂದಲ್ಲ ಎರಡಲ್ಲ ಎಷ್ಟು ಜಲಮೂಲಗಳನ್ನು ನಿರ್ಮಿಸಬೇಕಾದ ಪರಿಸ್ಥಿತಿ ಬಂದರೂ ನಾವು ನಿರ್ಮಿಸಿ ನಾವು ಆ ಸವಾಲನ್ನು ಎದುರಿಸಿದ್ದೇವೆ ಮೇಡಮ್. ಸರ್, ಈ ಯೋಜನೆಯಲ್ಲಿ ಜನರ ಜೀವನಕ್ಕೆ ಯಾವ ರೀತಿ ಬದಲಾವಣೆ ಆಗಿದೆ ಸರ್? ಅಂದರೆ ನೀವು ಹೋದಾಗ ಹೇಳ್ತಾರೆ ಅಲ್ವಾ, ಸೊ ಅವರ ಅಭಿಪ್ರಾಯ ಏನು ಸಿಕ್ಕಿದೆ ಸರ್ ಇದಕ್ಕೆ? ಪ್ರತಿಯೊಬ್ಬರಿಗೂ ಕುಡಿಯೋ ನೀರು ಬಹಳ ಅವಶ್ಯ, ಅದು ಎಲ್ಲರೂ ಗೊತ್ತಿರ್ತಕ್ಕಂಥದ್ದೇ. ನದಿಗೆ, ತೊರೆಗೆ, ಹಳ್ಳಕ್ಕೆ, ಕೊಳ್ಳಕ್ಕೆ ಅಥವಾ ಎಲ್ಲಿ ಜಲ ಮೂಲ ಇದೆ ಅಲ್ಲನ್ನ ಹರಿಸ್ಕೊಂಡು ಹೋಗ್ತಿದ್ದ ಮನುಷ್ಯ. ಅದಕ್ಕೋಸ್ಕರ ಅವನ ಜೀವನದ ಒಂದು ಪ್ರತಿನಿತ್ಯದ 24 ಗಂಟೆಯಲ್ಲಿ ಇಷ್ಟೇ ಕಾಲ ಮಿತಿಯನ್ನು ಅವನು ರಿಸರ್ವ್ ಮಾಡಿಕೊಂಡು ನೀರು ತರೋದಕ್ಕೆ ಅಂತಂದ್ಬಿಟ್ಟು ಒಂದಷ್ಟು ಸಮಯನ ನಿಗದಿ ಮಾಡಿಕೊಂಡು ಅವರು ಮಹಿಳೆಯರಿರ್ಬೋದು ಅಥವಾ ಮಕ್ಕಳಿರ್ಬೋದು ಹೊಳೆಗೋ ನದಿಗೋ ಹೋಗ್ತಾಯಿದ್ರು. ಅವರ ದಿನನಿತ್ಯದ ಈ 24 ಗಂಟೆಯಲ್ಲಿ ಬಹಳಷ್ಟು ಸಮಯ ಇದರಲ್ಲೇ ಅವರು ವ್ಯಯ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಇವಾಗ ಹಾಗಿಲ್ಲ ಮೇಡಮ್. ಅದ ನಂತರ ದಿನಗಳಲ್ಲಿ ಏನಾಯಿತು, ನಾವು ಒಂದಷ್ಟು ಸ್ಕೀಮ್ಗಳನ್ನ ಮಾಡಿದಾಗ ಈ ವಾಟರ್ ಮನ್ಗಳು, ನೀರು ಗಂಟೆಗಳು ಅವ್ರಿಗೆ ಇಷ್ಟ ಬಂದಾಗ ಯಾವಾಗಲೂ ಬಿಡೋರು. ಆಗ ಸಹ ಮನೆಯಲ್ಲಿರ್ತಕ್ಕಂಥ ಮಹಿಳೆಗೆ ಈ ಟೈಮ್ಗೆ ಬರುತ್ತೆ ನೀರು, ನಮಗೆ ಹಿಡ್ಕೋಬೋದು ಅಂತಂದ್ಬಿಟ್ಟು ಅವರ ಸಮಯದಲ್ಲಿ ಒಂದು ಟೈಮ್ ಟೇಬಲ್ನ ಅಳವಡಿಸ್ಕೊಳ್ಳೋಕೆ ಆಗ್ತಿರಲಿಲ್ಲ ಮೇಡಮ್. ಈಗ ಹಾಗಲ್ಲ. ಈಗ ನಾವು ಬಹಳಷ್ಟು ಕಡೆ ದಿನದ 24 ಗಂಟೆ ನೀರು ಕೊಡಬೇಕು ಅನ್ನೋ ಒಂದು ಯೋಜನೆಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅಂದರೆ ಇನ್ನೂ ನಾವು ಪೂರ್ಣ ಸಕ್ಸಸ್ ಆಗಿಲ್ಲ ಮೇಡಮ್. ಆ ನಿಟ್ಟಿನಲ್ಲಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇಲ್ಲ, ಕೊಡಬೇಕು ಅಂತಂದ್ಬಿಟ್ಟು ನಾವು ಕೆಲಸ ಮಾಡ್ತಾಯಿದ್ದೀವಿ. ಈ ಯೋಜನೆ ಸಂಪೂರ್ಣಗೊಂಡ ನಂತರ ಪ್ರತಿ ಊರಲ್ಲೂ 24 ಗಂಟೆ ನಾವು ನೀರನ್ನು ಕೊಟ್ಟಾಗ ನಮ್ಮ ಜನರಿಗೆ ಅವರ ದಿನನಿತ್ಯದ ಸಮಯದಲ್ಲಿ ಬಹಳಷ್ಟು ಅವಕಾಶ ಅವ್ರಿಗೆ ಸಿಗುತ್ತೆ, ಅವ್ರಿಗೆ ಸಮಯ ಸೇವ್ ಆಗುತ್ತೆ. ಈ ಏನು ಸಮಯನ ಉಳಿತಾಯ ಮಾಡ್ತಾರೆ, ಆ ಸಮಯದಲ್ಲಿ ಅವರು ಇತರೆ ಕೆಲಸನ ತೊಡಗಿಸ್ಕೊಂಡು ಅವರ ಜೀವನದಲ್ಲಿ ಅವರು ಪ್ರಗತಿನ ಸಾಧಿಸ್ಬೋದು ಅಂತ ನನ್ನೊಂದು ಅನಿಸಿಕೆ ಮೇಡಮ್. ಈ ಯೋಜನೆಯಲ್ಲಿ ನೀವು ಯಾವ ರೀತಿ ತಂತ್ರಜ್ಞಾನನ ಉಪಯೋಗಿಸಿದ್ದೀರಾ ಸರ್? ನೋಡಿ ಮೇಡಮ್, ಈ ಹಿಂದೆ ಯಾವುದೇ ಒಂದು ಯೋಜನೆಯ ಬಗ್ಗೆ ಜನರಿಗೆ ಮಾಹಿತಿ ಕೊಡಬೇಕಾದ್ರೆ ಪ್ರತಿಯೊಂದನ್ನು ನಾವು ಬಂದು ಕೇಳೋರು, ನಾವು ಹಾರ್ಡ್ ಕಾಪಿ ಮುಖಾಂತರ ಕೊಡ್ತಾ ಇದ್ವಿ. ಈ ಯೋಜನೆಯಲ್ಲಿ ನಾವು IMIS ಅಂತ ಅಂದ್ಬಿಟ್ಟು ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇನ್ಫಾರ್ಮೇಷನ್ ಸಿಸ್ಟಮ್ ಅನ್ನೋ ಒಂದು ಸಂವಹನ ಮುಖಾಂತರ ಏನೇ ಕೆಲಸವನ್ನು ಕೈಗೊಂಡ್ರೂ ಇದರಲ್ಲಿ ನಾವು ಫೀಡ್ ಮಾಡಿರ್ತೀವಿ. ಯಾವುದೇ ಒಬ್ಬ ಕಾಮನ್ ಮ್ಯಾನ್, ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಅವನ ಕೂತಲ್ಲೇ ಒಂದು IMIS ಲಾಗಿನ್ ಆದರೆ ನಾವು ಅನುಷ್ಠಾನ ಮಾಡತಕ್ಕಂಥ ಯಾವುದೇ ಕಾಮಗಾರಿ ಬಗ್ಗೆ ಅವ್ರ ಮಾಹಿತಿನ ತೊಗೋಬೋದು. ಒಂದು. ಎರಡನೇದು ನಾವು GIS ಅಂತಂದ್ಬಿಟ್ಟು ಜಿಯೋಗ್ರಾಫಿಕ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಒಂದು ಮಾಡಿದ್ದೀವಿ ಮೇಡಮ್. ಇದರಲ್ಲಿ ನಿಖರವಾಗಿ ಜಲಮೂಲಗಳನ್ನು ಗುರುತಿಸೋದು ಮತ್ತು ದೃಶ್ಯೀಕರಿಸೋದು, ಜನರಿಗೆ ಕಾಣುವಂಥ ಕೆಲಸವನ್ನು ಮಾಡುವಂಥ ಮುಖಾಂತರ ಮಾಹಿತಿಯನ್ನು ಶೀಘ್ರವಾಗಿ ಪಡೆಯುವಂಥದ್ದು. ಮತ್ತು ಬೆಂಗಳೂರು ರಾಜಧಾನಿಯಿಂದ ಕಟ್ಟಕಡೆಯ ಗ್ರಾಮಕ್ಕೆ ಮಾಹಿತಿನ ರವಾನಿಸುವಂಥದ್ದು, ಫೀಲ್ಡಿಂದ ರಾಜ್ಯ ಮಟ್ಟಕ್ಕೆ ಮಾಹಿತಿನ ಕೊಡ್ತಕ್ಕಂಥ ಕೆಲಸ ಕೂಡ ಬಹಳ ಫಾಸ್ಟಾಗಿ ಆಗ್ತಾ ಇದೆ. ಅದ್ರ ಜೊತೆಗೆ IoT ಇಂಟರ್ನೆಟ್ ಆಫ್ ಥಿಂಗ್ಸ್ ಅನ್ನೋ ಒಂದು ಸಂವಹನ ಮುಖಾಂತರ ಮೇಡಮ್ ಮಾಹಿತಿನ ಶೀಘ್ರವಾಗಿ ರವಾನಿಸ್ತಾ ಇದ್ದೀವಿ. ಜೊತೆಗೆ WQMIS ವಾಟರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತಕ್ಕಂಥ ಒಂದು ಸಂವಹನ ಇಟ್ಕೊಂಡಿದ್ದೀವಿ. ಅದರಲ್ಲಿ
ಪ್ರತಿ ಗ್ರಾಮದ ಪ್ರತಿ ಜಲಮೂಲವನ್ನು ನೀರಿನ ಗುಣಮಟ್ಟವನ್ನು ಪರೀಕ್ಷೆ ಮಾಡ್ತಕ್ಕಂಥ ವಿಧಾನವನ್ನು ಅನುಸರಿಸ್ತಾ ಇದ್ದೀವಿ. ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇದ್ರ ಬಗ್ಗೆ ತರಬೇತಿನ ಕೊಟ್ಟಿದ್ದೀವಿ. ಸ್ಥಳೀಯ ಆಶಾ ಕಾರ್ಯಕರ್ತೆಯವರಿಗೆ, ಅಂಗನವಾಡಿ ಟೀಚರ್ ಅವರಿಗೆ, ಮತ್ತು ನೀರುಗಂಟಿಗೆ ಹಾಗೂ ನಮ್ಮ ಪಿ ಡಿ ಅವರಿಗೆ, ಶಾಲಾ ಶಿಕ್ಷಕರಿಗೆ ಎಲ್ಲರಿಗೂ ನಾವು ಅದ್ರ ಬಗ್ಗೆ ತರಬೇತಿನ ಕೊಟ್ಟಿದ್ದೀವಿ. ಯಾರು ಬೇಕಾದರೂ ಯಾವುದೇ ಜಲಮೂಲನ ಯಾವಾಗ ಬೇಕಾದ್ರೂ ಟೆಸ್ಟ್ ಮಾಡ್ಬೋದು. ಅದು ವೆರಿ ಸಿಂಪಲ್. ಒಂದು ಸಾಮಾನ್ಯ ಮನುಷ್ಯ ಕೂಡ ಕನ್ನಡ ಓದು ಬರೋನು ಕೂಡ ಅದರಲ್ಲಿ ಸೆಲ್ಫ್ ಎಕ್ಸ್ಪ್ಲನೇಟ್ರಿ ಅದರಲ್ಲೇ ಎಕ್ಸ್ಪ್ಲೈನ್ ಮಾಡಿದೆ. ಯಾವ ದ್ರಾವಣನ ಎಷ್ಟು ನೀರಿಗೆ ಹೇಗೆ ಹಾಕಬೇಕು, ಎಷ್ಟೊತ್ತು ಇಡಬೇಕು, ಇಟ್ಟ ನಂತರ ಅದನ್ನು ಹೇಗೆ ಅದನ್ನು ಗುಣಮಟ್ಟನ ಪರೀಕ್ಷೆ ಮಾಡ್ಬೋದು ಅನ್ನೋ ಬಗ್ಗೆ ಅವ್ರಿಗೆ ಅರಿವು ಮೂಡಿಸಿದ್ದೀವಿ. ಅದ್ರ ಮುಖಾಂತರ ಪ್ರತಿಯೊಬ್ಬರು ಅದನ್ನು ಟೆಸ್ಟ್ ಮಾಡ್ಬೋದು, ನೀರಿನ ಗುಣಮಟ್ಟನ. ಈ ಟೆಸ್ಟ್ ಮಾಡಿದ್ದನ್ನು ನಮ್ಮ ನೀರುಗಂಟಿ ಮತ್ತು ಆಶಾ ಕಾರ್ಯಕರ್ತರು ಗ್ರಾಮ ಮಟ್ಟದಲ್ಲಿ ಟೆಸ್ಟ್ ಮಾಡಿದಂಥ ಒಂದು ರಿಸಲ್ಟ್ ಏನು ಬರ್ತದೆ, ಈ ಒಂದು ರಿಸಲ್ಟ್ನ, ನೀರಿನ ಗುಣಮಟ್ಟದ ಪರೀಕ್ಷಾ ರಿಸಲ್ಟ್ನ WQMIS ಅನ್ನೋ ಪೋರ್ಟಲಲ್ಲಿ ಫೀಡ್ ಮಾಡಿರ್ತೀವಿ. ಹಾಗಾಗಿ ನೀವು ಇಲ್ಲಿ ಎಲ್ಲಿ ಇದ್ರೂ ನಿಮ್ಮ ಯಾವ ಗ್ರಾಮದ ಮಾಹಿತಿ ಬೇಕು, ಆ ಗ್ರಾಮದಲ್ಲಿ ಎಷ್ಟು ಜಲಮೂಲಗಳಿವೆ, ಎಷ್ಟು ನೀರಿನ ಟ್ಯಾಂಕ್ ಇದೆ ಮತ್ತು ಇರ್ತಕ್ಕಂಥ ಜಲಮೂಲಗಳಲ್ಲಿ ಸಪ್ಲೈ ಆಗ್ತಕ್ಕಂಥ ವಾಟ್ರು ನೀರಿನ ಗುಣಮಟ್ಟ ಹೇಗಿದೆ ಅನ್ನೋ ಬಗ್ಗೆ ನೀವು ಎಲ್ಲಿ ಬೇಕಾದ್ರೂ ನೋಡ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡಲಾಗಿದೆ ಮೇಡಮ್. ಸರ್, ಈಗ ಜನಗಳು ಈ ಯೋಜನೆನ ಮಾಡಿಸ್ತಾರೆ, ಅವ್ರಿಗೆ ಏನಾದರೂ ಮಧ್ಯ ನೀರಿನ ಅಡಚಣೆ ಆಗುತ್ತೆ. ಸೊ ಅದ್ರದ್ದು ವ್ಯವಸ್ಥೆ ಏನಾದರೂ ಮಾಡಿದ್ದೀರಾ ಮೇಡಮ್? ಗ್ರಾಮ ಮಟ್ಟದಲ್ಲಿ ಕುಡಿಯೋ ನೀರಿಗೆ ಏನಾದ್ರು ತೊಂದರೆ ಆದರೆ ಇವಾಗ ಅವರೇನು ಬಂದು ಗ್ರಾಮ ಪಂಚಾಯತಿಗಾಗಲಿ ಅಥವಾ ನಮ್ಮ ಇಲಾಖೆಗಾಗಲಿ ಅಲಿಯುವಂಥ ಅಗತ್ಯ ಇಲ್ಲ ಮೇಡಮ್. ಅದಕ್ಕೋಸ್ಕರನೇ ಇವಾಗ KPGRS, ಕರ್ನಾಟಕ ಪಬ್ಲಿಕ್ ಗ್ರಿವೆನ್ಸಸ್ ರಿಡ್ರೆಸಲ್ ಸಿಸ್ಟಮ್ ಅಂತ ಅಂದ್ಬಿಟ್ಟು ಸರ್ಕಾರ ಓಪನ್ ಮಾಡಿದೆ. ಇದ್ರ ಮುಖಾಂತರ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ದೂರನ್ನು ದಾಖಲಿಸಬಹುದು ಮೇಡಮ್. ಅವರ ಗ್ರಾಮದಲ್ಲಿ ಏನಾದರೂ ನೀರಿನ ಸಮಸ್ಯೆ ಉಂಟಾದರೆ ಈ ಒಂದು ಪೋರ್ಟಲ್ ಮುಖಾಂತರ ದೂರನ್ನು ದಾಖಲಿಸಿದರೆ 24 ಗಂಟೆ ಒಳಗಡೆ ಸಂಬಂಧಪಟ್ಟ ಅಧಿಕಾರಿಗೆ KPGRS ಮುಖಾಂತರ ಆ ದೂರು ರವಾನೆ ಆಗುತ್ತೆ, ವರ್ಗಾವಣೆ ಆಗುತ್ತೆ. ವರ್ಗಾವಣೆ ಆದ ತಕ್ಷಣ ಅಲ್ಲಿ ಆ ದೂರಿನ ಸಂಬಂಧಪಟ್ಟಂತೆ ಯಾರಿಗೆ ಬರ್ತದೆ, ಅದು PDO ಬಂದರೆ PDO ಅವರು, ಅಥವಾ ಅವ್ರಿಗೆ ಆ ಅನುದಾನ ಅಷ್ಟು ಸಾಕಾಗಲ್ಲ ಇದನ್ನು ಸರಿಪಡಿಸೋದಕ್ಕೆ, ಸಮಸ್ಯೆನ ಸರಿಪಡಿಸೋದಕ್ಕೆ ಅವರಲ್ಲಿ ಅಷ್ಟು ಅನುದಾನ ಇಲ್ಲ ಅಂತಂದರೆ ಅವರ ಮೇಲ್ಪಟ್ಟೆ ನಮ್ಮ ಇಲಾಖೆ, ಗ್ರಾಮೀಣ ಕುಡಿಯ ನೀರು ಮತ್ತು ನೈರ್ಮಲ್ಯ ಇಲಾಖೆ, ನಾವು ಅದನ್ನು ಇಮಿಡಿಯೇಟ್ ಅಟೆಂಡ್ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆನ ಬಗೆಹರಿಸ್ತೀವಿ ಮೇಡಮ್. ಬಗೆಹರಿಸಿದ ತಕ್ಷಣ ಇದೇ ಒಂದು KPGRS ಅಲ್ಲಿ ನಾವು ಬಗೆಹರಿಸಿರೋ ಬಗ್ಗೆ ಅಲ್ಲಿ ಅಪ್ಡೇಟ್ ಮಾಡ್ತೀವಿ ಮೇಡಮ್, ಈ ಸಮಸ್ಯೆ ಈ ಥರ ಬಗೆಹರಿಸಿದ್ದೀವಿ ಅಂತಂದ್ಬಿಟ್ಟು. ಓಕೆ, ಅದು ಎಷ್ಟು ವರ್ಷ ತನಕ ಇರುತ್ತೆ ಸರ್? ಆ ಥರ ಏನಾದರೂ ಇದೆಯಾ? ಇವಾಗ ಅವ್ರು ಈ ವರ್ಷ ಹಾಕ್ಸಿರ್ತಾರೆ, ಈ ಒಂದು ಯೋಜನೆನ ತೊಗೊಂಡಿರ್ತಾರೆ, ಸೊ ಅದು ಎಷ್ಟು ವರ್ಷ ತನಕ ಈ ಥರ ಒಂದು ಸರ್ವಿಸ್ ಇರುತ್ತೆ? ಇಲ್ಲ ಮೇಡಮ್, ಇದು ಈಗ ಸದ್ಯಕ್ಕೆ ಇದೆ, ಈ ಮುಂದಕ್ಕೆ ಇನ್ನೂ ಎಫೆಕ್ಟಿವ್ ಆಗಿ ಆಗುತ್ತೆ ಹೊರತು ಇನ್ನು ಕಮ್ಮಿ ಅಂತೂ ಆಗಲ್ಲ. ಅದನ್ನ ತೆಗೆಯುವಂಥ ಯೋಜನೆ ಅಂತೂ ಇಲ್ಲ. ಇನ್ನೂ ಅದನ್ನು ಎಫೆಕ್ಟಿವ್ ಆಗಿ ಮಾಡ್ತಕ್ಕಂಥ ಒಂದು ಯೋಜನೆ ಇದೆ ಮೇಡಮ್. ಇದ್ರ ಜೊತೆಗೆ ಗ್ರಾಮ ಪಂಚಾಯತಿಯಲ್ಲಿ PDO ಅವ್ರದ್ದು ಮತ್ತು ಆ ಸಂಬಂಧಪಟ್ಟ ಏರಿಯಾದ AE ಅಥವಾ JE ಅವ್ರದ್ದು, AWE ಅವ್ರದ್ದು ಮತ್ತು ಕಾರ್ಯನಿರ್ವಹಣಾಧಿಕಾರಿ EO ಅವ್ರದ್ದು ಕೂಡ ದೂರವಾಣಿ ಸಂಖ್ಯೆಗಳನ್ನು ಒಂದು ಪಬ್ಲಿಕ್ಗೆ ಪಬ್ಲಿಸಿಟಿ ಮಾಡ್ತಕ್ಕಂಥ ಒಂದು ಫಲಕಗಳನ್ನ ನಡೆಸಿ ಅವ್ರ ನಂಬರ್ಗಳನ್ನ ನಾವು ಡಿಸ್ಪ್ಲೇ ಮಾಡಿರ್ತೀವಿ. ಆದರೆ ಒಬ್ಬ ಕಾಮನ್ ಮ್ಯಾನ್ ಕೂಡ ಬೇಕಾದ್ರೂ ಹೋಗಿ ಆ ನಂಬರ್ನ ತೊಗೊಂಡು ಅವರಿಗೆ ಕಾಲಾದರೂ ಮಾಡಬಹುದು. ಈ KPGRS ಅಲ್ಲಿ ಕಂಪ್ಲೇಂಟ್ ಬೇಕಾದ್ರೂ ರಿಜಿಸ್ಟರ್ ಮಾಡ್ಬೋದು ಮೇಡಮ್. ಮಾಡಿದ 24 ಗಂಟೆ ಒಳಗಡೆ ಆ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ. ಸರ್, ಈ ಯೋಜನೆನ ಪಡ್ಕೋಬೇಕಾದ್ರೆ ಯಾವ ರೀತಿ ಕ್ರಮನ ಅನುಸರಿಸಬೇಕು ಅಂತ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತೀರಾ ಮೇಡಮ್? ಇದು ಬಹಳ ಮುಖ್ಯವಾದ ಪ್ರಶ್ನೆ. ನಮ್ಮ ಗ್ರಾಮ ಮಟ್ಟದಲ್ಲಿ ಪ್ರತಿಯೊಂದು ಜನರಿಗೂ ಇದೇ ಸಮಸ್ಯೆ ಇತ್ತು. ಉದಾಹರಣೆಗೆ ಈಗ ನಮ್ಮ ಕೂಗಳತೆ ದೂರದಲ್ಲಿ ಇರ್ತಕ್ಕಂಥ ಚಾಮುಂಡಿ ಬೆಟ್ಟದ ತಾವರೆಕಟ್ಟೆ ಅಂತ ಒಂದು ಗ್ರಾಮ ಇದೆ. ಅಲ್ಲೂ ಕೂಡ ಈ ನಮ್ಮ ಮಾಹಿತಿ ಕೊರತೆಯಿಂದಾಗಿ ಜನರೇ ಅಂದ್ಕೊಂಡ್ಬಿಟ್ಟಿರು, ನಾವು ಇದಕ್ಕೆ ಒಂದು ವಂತಿಗೆ ಕೊಡಬೇಕಾಗುತ್ತೆ, ನಮ್ಮ ವಂತಿಗೆಯಿಂದಾನೇ ಈ ಕೆಲಸ ಆಗುತ್ತೆ ಅಂತಂದ್ಬಿಟ್ಟು ಅವ್ರಿಗೆ ಯಾರೋ ಒಂದಷ್ಟು ಕಿವಿ ತುಂಬಿಡಿದ್ರು, ತಪ್ಪು ಮಾಹಿತಿ ಕೊಟ್ಬಿಟ್ಟಿದ್ರು. ಹಾಗಾಗಿ ಆ ತಾವರೆಕಟ್ಟೆಯವರು ನಮಗೆ ಇಷ್ಟು ದಿವಸ ತನಕ ಕಾಮಗಾರಿನ ಅನುಷ್ಠಾನಗೊಳ್ತ ಬಿಟ್ಟಿರಲಿಲ್ಲ ಮೇಡಮ್. ಈಗ ನಾವು ಹೋದ ತಿಂಗಳು ಹೋಗಿ ಅವ್ರ ಜೊತೆ ಈ ವಿಷಯದ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ 3-4 ದಿವಸ ಇದ್ರ ಬಗ್ಗೆನೇ ಚರ್ಚೆ ಮಾಡಿ, ಮತ್ತು ನಮ್ಮ ಈ ಚಾಮುಂಡೇಶ್ವರಿ ಕ್ಷೇತ್ರದ ನಮ್ಮ ಶ್ರೀ ಸನ್ಮಾನ್ಯ GT ದೇವೇಗೌಡರು ಕೂಡ ಅವ್ರಿಗೆ ಇಲ್ಲಪ್ಪ ಹಾಗಲ್ಲ, ಇದು ಸರ್ಕಾರದ ಯೋಜನೆ, ನೀವೇನೂ ಹಣ ಕೊಡುವಂಥ ಅಗತ್ಯ ಇಲ್ಲ, ಸರ್ಕಾರನೇ ಪೂರ್ಣ ಅನುದಾನ ಕೊಡುತ್ತೆ ಅಂತ ಹೇಳಿದ್ಮೇಲೆ ಅವರೆಲ್ಲ ಒಪ್ಕೊಂಡಿರಿ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಜನರಿಗೆ ನಾನು ಹೇಳೋದು ಇಷ್ಟೇ ಮೇಡಮ್, ಅವರು ಈ ಯೋಜನೆ ಅನುಷ್ಠಾನ ಮಾಡೋದಕ್ಕೆ ಯಾವ ಅರ್ಜಿನೂ ಕೊಡೋದು ಬೇಕಾಗಿಲ್ಲ ಅಥವಾ ಯಾವ ವಂತಿಗೆನೂ ಕೊಡುವಂಥ ಅಗತ್ಯ ಇಲ್ಲ. ಸರ್ಕಾರನೇ ಪೂರ್ಣ ಅನುದಾನನ ಹಾಕುತ್ತೆ, ಪೂರ್ಣ ಕಾಮಗಾರಿನ ಮಾಡಿಕೊಡುತ್ತೆ. ಮುಗಿದ ಮೇಲೆ ಜನರಿಗೆ ಅಲ್ಲೊಂದು ಮಾಹಿತಿಯ ಕೊರತೆ ಇದೆ. ಕಾಮಗಾರಿ ಪೂರ್ಣಗೊಂಡ ನಂತರ ಪ್ರತಿಯೊಂದು ಮನೆಗೂ ಮೀಟ್ರನ್ನ ಹಾಕ್ತಾ ಇದ್ದಾರೆ ಇವರು. ಮೀಟ್ರನ್ನ ಹಾಕೋದ್ರಿಂದ ನಾವು ಹೆಚ್ಚು ನೀರು ಬಳಸಿದಾಗ ಇವರು ಹೆಚ್ಚೆಚ್ಚು ನೀರನ್ನು ವಂತಿಗೆ ತೆರಿಗೆಯನ್ನು ನಮ್ಮಿಂದ ವಸೂಲಾತಿ ಮಾಡಿಬಿಡ್ತಾರೆ ಅಂತಕ್ಕಂಥ ಒಂದು ತಪ್ಪು ಮಾಹಿತಿ ಇದೆ ಮೇಡಮ್.
ಅದು ಹಾಗಲ್ಲ ಮೇಡಮ್. ನಾವು ಅದಕ್ಕೋಸ್ಕರ ಹಾಕ್ತಾ ಇಲ್ಲ ಮೀಟರ್ನ. ನಾವು ಮೀಟ್ರ್ ಹಾಕ್ತಾ ಇರ್ತಕ್ಕಂಥ ರಿಕ್ವೈರ್ಮೆಂಟ್ ಏನಕ್ಕೆ ಅಂತಂದರೆ, ನಾವು ಏನಕ್ಕೆ ಹಾಕ್ತಾ ಇದ್ದೀವಿ ಅಂತಂದರೆ, ನಾನು ಆಗಲೇ ಹೇಳಿದಂತೆ ಪ್ರತಿಯೊಬ್ಬ ಮನುಷ್ಯನಿಗೂ ಕನಿಷ್ಠ 55 ಲೀಟ್ರು ಅಥವಾ ಅದಕ್ಕಿಂತ ಹೆಚ್ಚು ಕೊಡಬೇಕೇ ಹೊರತು ಅದಕ್ಕಿಂತ ಕಮ್ಮಿ ಕೊಡೋ ಹಾಗಿಲ್ಲ. ಅಷ್ಟು ನೀರನ್ನು ನಾವು ಕೊಡ್ತಾ ಇದ್ದೀವ ಇಲ್ವೋ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ನಾವು ಮೀಟ್ರನ್ನ ಹಾಕ್ತಾ ಇದೀವಿ ಹೊರತು ಮೀಟ್ರ್ ಹಾಕ್ಬಿಟ್ಟು ಅವರಿಂದ ಸುಲಿಗೆ ಮಾಡಬೇಕು ಅಥವಾ ಜಾಸ್ತಿ ತೆರಿಗೆ ನಾವು ಪಡ್ಕೋಬೇಕು ಅನ್ನೋದಂತೂ ಸರ್ಕಾರದ ಯೋಜನೆ ಅಲ್ಲ. ಅದನ್ನು ನಾನು ಜನರಿಗೆ ಹೇಳೋಕ್ಕೆ ಬಯಸ್ತೀನಿ ಮೇಡಮ್. ಸರ್, ಮತ್ತು ಇವಾಗ ಈ ಯೋಜನೆ ತೊಗೊಂಡವರು ಫಲಾನುಭವಿಗಳು ಯಾವ ರೀತಿ ಆಗ್ತಾರೆ ಅಂದರೆ, ಇವಾಗ ನೀವು ಅರ್ಜಿ ಹಾಕೋಂಗಿಲ್ಲ ಅಂದ್ರಿ, ಅಮೌಂಟ್ ಏನು ಪೇ ಮಾಡೋಂಗಿಲ್ಲ ಅಂದ್ರಿ, ಅವ್ರಿಗೆ ಇವಾಗ ನಿಮ್ಗೆ ಹೇಳಬೇಕು ಅವರು ನಮಗೆ ಈ ಯೋಜನೆ ಅವಶ್ಯಕತೆ ಇದೆ ಅಂತ. ಸೊ ಅವ್ರಿಗೆ ಹೆಂಗೆ ತಿಳಿಸ್ಬೇಕು ನಿಮಗೆ? ಮೇಡಮ್, ಸುಮ್ಮನೆ ಒಂದು ಬಿಳಿ ಪೇಪರಲ್ಲಿ ಅರ್ಜಿ ಬರ್ಕೊಟ್ರು ಸಾಕು. ಬಟ್ ನನ್ನ ಅನಿಸಿಕೆ ಅವ್ರು ಅರ್ಜಿ ಹಾಕುವಂಥ ಅಗತ್ಯನೇ ಇಲ್ಲ ಮೇಡಮ್. ಯಾಕೆಂತಂದರೆ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ, ನಾನು ಆಗಲೇ ಹೇಳಿದೆ, 27 ಗ್ರಾಮ ಪಂಚಾಯತಿಯ 113 ಗ್ರಾಮಗಳ 175 ಜನವಸತಿಗೆ ನಾವೇ ಯೋಜನೆಯನ್ನು ಕೊಟ್ಬಿಟ್ಟಿದ್ದೀವಿ. ಸರ್ಕಾರ ಕೊಟ್ಟಿದೆ, ಅದನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಯೋಜನೆಯಿಂದ ಯಾವುದೇ ಗ್ರಾಮ ವಂಚಿತ ಆಗಿಲ್ಲ ಮೇಡಮ್. ಯಾವುದಾದ್ರೂ ಮನೆಗಳು, ಜನವಸತಿಗಳು ಈ ಜನವಸತಿ ಪ್ರದೇಶದಿಂದ ಬಹಳಷ್ಟು ದೂರದಲ್ಲಿದ್ದರೆ, ಗ್ರಾಮ ಪರಿಮಿತಿ ವ್ಯಾಪ್ತಿ ಬಿಟ್ಟು ಹೊರಗಡೆ ಇದ್ದರೆ, ಅದು ನಾವು ಸಾಕಷ್ಟು ಗ್ರಾಮಗಳಲ್ಲಿ ತಿರುಗಾಡಿ ನಾವು ನೋಡುತ್ತೀವಿ. ಒಂದು ವೇಳೆ ನಾವು ಮನುಷ್ಯರೇ ತಪ್ಪು ಆಗೋದು ಸಹಜ. ನಮ್ಮ ಕಣ್ಣಿಗೆ ಅಥವಾ ನಮ್ಮ ಮಾಹಿತಿಗಿಲ್ದಲೇ ಯಾವುದಾದ್ರು ಒಂದು ವಸತಿ, ಒಂದು ಬೀದಿ ಬಿಟ್ಟು ಹೋಗಿದ್ರೆ, ಅದೇ ಗ್ರಾಮದಿಂದ ಆಚೆ ಇರ್ತಕ್ಕಂಥದ್ದು ಬಿಟ್ಟು ಹೋಗಿದ್ರೆ, ಅದನ್ನು ಸುಮ್ಮನೆ ನಾವು ಹೇಳಿದ್ನಲ್ಲ ಆಗಲೇ, ಗ್ರಾಮ ಪಂಚಾಯತಿಲಿ ನಮ್ದು ಎಲ್ಲರದು ಫೋನ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ನೀರ್ಗಂಟಿ ನಂಬರಿಂದ ಹಿಡಿದು CO ಮೇಡಮ್ ನಂಬರ್ ತನಕನೂ ಇದೆ. ಯಾರಿಗಾದ್ರೂ ಒಬ್ಬರಿಗೆ ಫೋನ್ ಮಾಡಿ ಹೇಳೋದು ಸಾಕು. ಅವ್ರೇನು ಅರ್ಜಿ ಕೊಡಬೇಕು ಅಂತಲೂ ಇಲ್ಲ. ನಮ್ಗೆ ಯಾರಿಗಾರು ಒಬ್ಬರು ದೂರವಾಣಿ ಕರೆ ಮಾಡಿ ಇಂಥ ಕಡೆ ನೀರಿಲ್ಲ ಅಂತ ಅಂದ್ರೂ ನಾವು ಅವ್ರಿಗೆ ನೀರನ್ನ ಕೊಡೋ ವ್ಯವಸ್ಥೆ ಮಾಡ್ತೀವಿ ಮೇಡಮ್. ಓಕೆ ಸರ್, ತುಂಬ ಖುಷಿ ಆಯಿತು. ಇಷ್ಟೊತ್ತು ನಮ್ಮ ಕೇಳುಗರಿಗೆ ಅವ್ರಿಗೇನೇನು ಸಮಸ್ಯೆ ಇತ್ತು, ಅವ್ರಿಗೇನು ಪ್ರಶ್ನೆಗಳಿತ್ತು, ಅದಕ್ಕೆ ಉತ್ತರ ಕೊಟ್ರಿ. ಕಡೆಯದಾಗಿ ನಮ್ಮ ಜ್ಞಾನಧ್ವನಿ ಕೇಳುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಜ್ಞಾನಧ್ವನಿ ಕಾರ್ಯಕ್ರಮವನ್ನು ಕೇಳ್ತಾ ಇರ್ತಕ್ಕಂಥ ಎಲ್ಲ ಶ್ರೋತೃಗಳಿಗೂ ನನ್ನ ನಮಸ್ಕಾರ. ನನ್ನ ಒಂದು ಅನಿಸಿಕೆ ಏನಪ್ಪ ಅಂತಂದರೆ, ಅಡ್ವೈಸ್ ಮಾಡೋಷ್ಟು ದೊಡ್ಡವನಲ್ಲ ನಾನು. ಪ್ರಾರಂಭದಲ್ಲೇ ಹೇಳಿದಂತೆ, ನೀರು ಗಂಗೆ ದೇವತೆ, ಅದನ್ನು ಸದ್ಬಳಕೆ ಮಾಡೋಣ. ಅದನ್ನು ಯಾರು ಅಗತ್ಯಕ್ಕಿಂತ ಹೆಚ್ಚಿನ ನೀರನ್ನು ಪೋಲ್ ಮಾಡೋದು ಬೇಡ. ನಮ್ಮ ಅಗತ್ಯತೆ ಎಷ್ಟಿದೆ ಅಷ್ಟನ್ನು ಮಾತ್ರ ಬಳಸೋಣ. ನಮ್ಮ ಬಳಕೆಗೆ ಎಷ್ಟು ಬೇಕಷ್ಟು ನೀರು ಹಿಡ್ಕೊಂಡ ನಂತರ ನಮ್ಮ ನಲ್ಲಿಗಳನ್ನ ಭದ್ರವಾಗಿ ಬಂದ್ ಮಾಡೋಣ. ಬಂದ್ ಮಾಡೋದ್ರಿಂದ ಮುಂದಿನ ಮನೆಗೆ ಅಥವಾ ಯಾರಿಗೆ ನೀರು ತಲುಪ್ತಾ ಇಲ್ಲ, ಕೊನೆಯ ಮನೆ ಅಂಥವ್ರಿಗೆ ನೀರು, ಅವ್ರಿಗೂ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಿಗುವಂಥ ಒಂದು ವ್ಯವಸ್ಥೆ ಆಗ್ತದೆ. ದಯಮಾಡಿ, ನಾನು ಕಂದಾಯ ಕಟ್ತಾ ಇದ್ದೀನಿ, ನೀರನ್ನ ತೆರಿಗೆ ಕಟ್ತಾ ಇದ್ದೀನಿ, ಹಾಗಾಗಿ ನನ್ನನ್ನು ಯಾರು ಕೇಳೋರು, ನನ್ನನ್ನು ಪ್ರಶ್ನೆ ಮಾಡೋಕ್ಕೆ ಅಧಿಕಾರ ಯಾರಿಗೂ ಇಲ್ಲ, ಹೋಗಲಿ ಹರ್ಕೊಂಡು ಹೋಗಲಿ, ಚರಂಡಿ ಹೋಗಲಿ ಅಂತಕ್ಕಂಥ ಮನೋಭಾವ ಇದೆ. ದಯವಿಟ್ಟು ಇದನ್ನು ಬಿಟ್ಬಿಡಿ. ಇದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಪರಿಸರ ಕೂಡ ಹಾಳಾಗ್ತದೆ. ಈಗ ನೀವು ನಿಮಗೆ ಎಷ್ಟು ಪರಿಮಾಣದ ನೀರು ಬೇಕು ಅಷ್ಟನ್ನು ಮಾತ್ರ ಬಳಸಿ ನಿಲ್ಲಿಸೋದ್ರಿಂದ ಈ ಗ್ರೇ ವಾಟರ್ ಮ್ಯಾನೇಜ್ಮೆಂಟು, ಅಂದರೆ ಬೂದು ನೀರು ಅಂತ ನಾವು ಏನಂತೀವಿ, ಅದರ ಉತ್ಪತ್ತಿ ಕೂಡ ಕಡಿಮೆ ಆಗುತ್ತೆ. ನೀವು ಇಲ್ಲ ಸುಮ್ಮನೆ ಹೋಗಲಿ, ಪೋಲಾಗಲಿ ಪರವಾಗಿಲ್ಲ ಅಂತ ಬಿಟ್ಟರೆ, ನೀರು ಚರಂಡಿಲಿ ಹೋಗಿ ಸುಮ್ಮನೆ ವ್ಯರ್ಥವಾಗಿ ಹೋಗಿ ಅದು ಚರಂಡಿ ಮುಖಾಂತರ ಹೋಗಿ ಈ ಗಲೀಜೆಲ್ಲ ಸೇರಿಕೊಂಡು ನಂತರ ನಮ್ಮ ನದಿ, ಕೆರೆ, ಕಟ್ಟೆಗಳಿಗೆ ಸೇರಿ ಅಲ್ಲಿ ಇರ್ತಕ್ಕಂಥ ಶುದ್ಧ ನೀರನ್ನು ಕೂಡ ಅದು ಕಲ್ಮಶಗೊಳಿಸಕ್ಕಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ. ದಯಮಾಡಿ ಆ ಥರ ಮನೋಭಾವ ಇರೋರು ಬದಲಾಯಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ತಮ್ಮನ್ನೆಲ್ಲ ಕೈ ಮುಗಿದು ಕೇಳ್ಕೊಳ್ತೀನಿ. ಸರ್, ಇದುವರೆಗೂ ನಮ್ಮ ಕೇಳುಗರಿಗೆಲ್ಲ ಜಲಜೀವನ್ ಮಿಷನ್ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೀರಾ. ತಮಗೆ ಧನ್ಯವಾದಗಳು ಸರ್.